ನಾನು ತೋರಿಸ್ತಾ ಇರೋ ಅಮ್ಮನವ್ರ ಚಿತ್ರಗಳೆಲ್ಲ ನನ್ನ ಸ್ನೇಹಿತೆಯರ ಮನೆಯದು ಮತ್ತು ನನ್ನ ಕಸಿನ್ ಸಿಸ್ಟರ್ ಮನೆಯದು ಹಾಗೂ ನನ್ನ ಮಗಳು ಮನೆಯದು. ಹೀಗೆ ಎಲ್ಲರೂ ನನ್ನ ಫೋಟೋಸ್ಗಳು ನಮ್ಮನೆ ದೇವ್ರನ್ನ ಲಕ್ಷ್ಮಿನ ತೋರಿಸು ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಅಂತ ಹೇಳಿದರು. ಹಾಗಾಗಿ ಇದನ್ನು ಹಾಕಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಅಭಿರುಚಿ. ಬನ್ನಿ, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೇನೇನು ತಯಾರು ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಾಗಿಲ ಮುಂಭಾಗ ಎಲ್ಲ ಒರೆಸಿ ಮತ್ತು ಗುಡಿಸಿ ಒರೆಸಿ ಎಲ್ಲ ಆದಮೇಲೆ ವಸ್ತುಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ರಂಗೋಲಿ ಕೂಡ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಸಿಂಪಲ್ಲಾಗಿರಬೇಕು ಹಾಗೆ ಚೆನ್ನಾಗಿರಬೇಕು ನೋಡಲಿಕ್ಕೆ. ಇವತ್ತು ಹಬ್ಬ ಆದ್ದರಿಂದ ಕಲರ್ ಹಾಕಿ ರಂಗೋಲಿ ಹಾಕ್ತೀನಿ. ಮತ್ತು ಈ ರೀತಿ ಕುತ್ಕೊಂಡು ರಂಗೋಲಿ ಹಾಕೋದು ಅಂದರೆ 15 ದಿವಸದಿಂದ ಒಂದು ವಾರದಿಂದ ಎಲ್ಲ ಕೆಲಸ ಮಾಡಿ ಕಾಲುಗಳೆಲ್ಲ ನೋವಿತ್ತಲ್ಲ, ಹಾಗಾಗಿ ಈ ರೀತಿ ಕುತ್ಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಇದಕ್ಕೆ ಕಲರ್ ಹಾಕಿ ರಂಗೋಲಿ ಹಾಕೋಣ ಹಬ್ಬ ಆದ್ದರಿಂದ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಹೆಣ್ಮಕ್ಳಿಗೆ ಈ ಹಬ್ಬ ಅಂದರೆ ತುಂಬ ಖುಷಿ, ತುಂಬ ಆನಂದದಿಂದ ಮಾಡ್ತಾರೆ. ಎಷ್ಟೇ ಕಷ್ಟ ಆದರೂ ಮನೆಯೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಮಾಡ್ತಾರೆ. ಎಲ್ಲ ಹೆಣ್ಮಕ್ಳಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿ. ಹಾಗೆ ನನಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ತುಂಬ ಅಂದರೆ ತುಂಬ ಆಸೆ. ಈ ಹಬ್ಬ ಯಾವ ಹಬ್ಬ ಮಿಸ್ ಮಾಡಿದ್ರು ಈ ಹಬ್ಬ ಮಿಸ್ ಮಾಡೋಕ್ಕೆ ನನಗಿಷ್ಟ ಆಗಲ್ಲ. ಆಮೇಲೆ ತುಳಸಿ ಗಿಡದ ಮುಂದೆ ತುಳಸಿ ಗಿಡಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈ ರೀತಿ ಒಂದು ಚಿಕ್ಕ ರಂಗೋಲಿ ಹಾಕ್ಕೊಂಡಿದ್ದೆ. ಈಗ ಬಾಗಿಲಿಗೂ ಕೂಡ ತೋರಣ ಕಟ್ಕೊತಾ ಇದ್ದೀನಿ. ಆಮೇಲೆ ದೇವ್ರ ಮನೆಯೆಲ್ಲ ಒಂದು ಕಡೆಯಿಂದ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆಯನ್ನೆಲ್ಲ ಶುದ್ಧೀಕರಿಸಿದ ಮೇಲೆ ನಾನು ತೋರಣ ಕಟ್ಕೊತಾ ಇದ್ದೀನಿ ದೇವ್ರ ಮನೆಗೂ ಕೂಡ. ಆಮೇಲೆ ಲಕ್ಷ್ಮಿನ ಕೂಡಿಸ್ಲಿಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಈ ಥರ ಆರ್ಚ್ ಮಾಡಿಸ್ಕೊಂಡಿದ್ದೆ. ಇದು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದೆ ಸಿಂಪಲ್ಲಾಗೆ. ಇದೆಲ್ಲ ಫ್ಲವರ್ ಬಂದು ರಿಯಲ್ ಫ್ಲವರು, ಆರ್ಟಿಫಿಷಿಯಲ್ ಅಲ್ಲ. ಮತ್ತು ಒಂದು ಸ್ಟ್ಯಾಂಡ್ ಇಟ್ಟು, ಸ್ಟ್ಯಾಂಡ್ ಮೇಲೆ ಒಂದು ಎಲೆ ಇಟ್ಟು, ಬಾಳೆ ಎಲೆ ಇಟ್ಟು ಅದಕ್ಕೆ ರಂಗೋಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಂದು ಬಿಂದಿಗೆ ಇಡ್ತೀನಿ. ಬಿಂದಿಗೆ ಒಳಗಡೆ ಅಕ್ಕಿ ಹಾಕ್ತೀನಿ ನಾನು. ಆಮೇಲೆ ಅದ್ರ ಮೇಲೆ ಒಂದು ಕಳಸ ಇಟ್ಟು ಅದಕ್ಕೆ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಅದರೊಳಗಡೆ ಕವಡೆ, ಗೋಮತಿ ಚಕ್ರ ಮತ್ತು ಇನ್ನೇನು ಅಡಿಕೆ, ಬಾದಾಮಿ, ಗೋಡಂಬಿ ಇವೆಲ್ಲ ಹಾಕ್ಬಿಟ್ಟು ಮತ್ತು ಅರಿಶಿನ ಕುಂಕುಮ ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಅರಿಶಿನದ ಕೊಂಬ ಕಟ್ತೀವಿ. ಮಾಮೂಲಿ ತಾಳಿ ಥರ ಅರಿಶಿನದ ಕೊಂಬ ಕಟ್ಟಿ ಮಾಮೂಲಿ. ಆಮೇಲೆ ಹಾರ, ಹೂವಿನ ದಾರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು. ಮಲ್ಲಿಗೆ ಹೂ ದಾರ ಎಲ್ಲ ನಮ್ಮಮ್ಮ ಪೋಣಿಸ್ಕೊಟ್ಟಿದ್ರು. ಈ ರೀತಿಯಾಗಿ ನಮ್ಮ ಮನೆ ಮಹಾಲಕ್ಷ್ಮಿ, ಮುದ್ದು ಲಕ್ಷ್ಮಿ ಈ ರೀತಿ ರೆಡಿಯಾಗಿ ಕುಣಿಸಿದ್ದೀನಿ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ವಿಡಿಯೋ ಮಾಡೋದನ್ನ ಸರಿಯಾಗಿ ಮಾಡಿರಲಿಲ್ಲ. ನಾನು ಇವಾಗ ಫಸ್ಟ್ ಕಲಿತಾ ಇದ್ದೀನಲ್ಲ, ಹಾಗಾಗಿ ಸರಿಯಾಗಿ ಬಂದಿರಲಿಲ್ಲ. ಸೀರೆ ಉಡ್ಸೋದೆಲ್ಲ ತುಂಬ ಲಾಂಗ್ ಆಗಿತ್ತು. ಇವೆಲ್ಲ ಸರಿಯಾಗೇ ಬಂದಿಲ್ಲ. ನಾನು ಲಕ್ಷ್ಮಿ ಕೂಡ್ಸೋದು ಅದೆಲ್ಲ ನಾನೇ ಅಡ್ಡ ಇದ್ದೆ ಕ್ಯಾಮ್ರಾಗೆ. ಹಾಗಾಗಿ ನಾನು ಅದನ್ನೆಲ್ಲ ವಿಡಿಯೋದಲ್ಲಿ ತೋರಿಸಲಿಲ್ಲ. ಲಾಸ್ಟಲ್ಲಿ ಇದನ್ನು ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ದಿನನಿತ್ಯ ಇಡೋ ಫೋಟೋಗಳನ್ನ ಈ ಸೈಡ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಇದು ಮಧ್ಯದಲ್ಲಿಟ್ಟು ಮಹಾಲಕ್ಷ್ಮಿನ ದೇವ್ರ ಮನೆಯಲ್ಲೇ ಕೂಡಿಸಿ ಮಾಡಿದ್ದೀನಿ. ಸಿಂಪಲ್ಲಾಗಿ ಮಾಡಿದ್ದೆ, ಹಾಗಾಗಿ ಈ ರೀತಿ ಇತ್ತು. ಯಾವ ರೀತಿ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಈಗ ನಾನು ನಮ್ಮ ಮನೆ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡುವಾಗ ಆಗೋ ಖುಷಿನೇ ಬೇರೆ, ಸಂತೋಷನೇ ಬೇರೆ. ಯಾಕೆ ಅಂತಂದರೆ ನಾವು 15 ದಿವಸದಿಂದ ಅಥವಾ ಒಂದು ವಾರದಿಂದ ನಾವು ಏನು ಕೆಲಸ ಮಾಡಿದ್ದೀವೋ ಆ ಮೈಕೈ ನೋವು ಇದೆಲ್ಲ ಆ ಪೂಜೆ ಮಾಡುವಾಗ ನಿಜವಾಗ್ಲೂ ಮರ್ತೋಗ್ಬಿಡುತ್ತೆ. ಅಷ್ಟು ಖುಷಿಯಾಗುತ್ತೆ ನಿಜವಾಗ್ಲೂ. ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರನ್ನೆಲ್ಲ ಕರೆದು ಅರಿಶಿನ ಕುಂಕುಮ ಕೊಟ್ಟೆ. ಆ ವಿಡಿಯೋನ ನಾನು ಮಾಡ್ಕೊಂಡಿಲ್ಲ. ಫೈನಲಿ ನಾನು ನನ್ನ ಮಹಾಲಕ್ಷ್ಮಿ, ಮುದ್ದು ಲಕ್ಷ್ಮಿ ಈ ರೀತಿ ಇದ್ವಿ. ಆಮೇಲೆ ರಾತ್ರಿ ಪೂಜೆ ಎಲ್ಲ ಆದಮೇಲೆ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕಟ್ಟು ಕಳಿಸಿದ್ಮೇಲೆ ತಾಯಿಗೆ ದೃಷ್ಟಿಯಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ದೀಪದಲ್ಲಿ 2 ದೀಪ ಇಟ್ಟು ದೃಷ್ಟಿ ತೆಗಿತೀವಿ. ದೃಷ್ಟಿ ತೆಗೆದ ಆದಮೇಲೆ ನೆಕ್ಸ್ಟು ಕೆಂಪಾರತಿ ಮಾಡಿ ಅದರಲ್ಲೂ ಕೂಡ ದೃಷ್ಟಿ ತೆಗಿತೀವಿ. ಹೀಗೆ ಕೆಂಪಾರತಿ ಮಾಡಿ ದೃಷ್ಟಿ ತೆಗೆದಾದ್ಮೇಲೆ ನಾವು ಒಂದು ದಿನ ಇಡೋದಾದರೆ ಇವತ್ತೇ ತಾಯಿನ ಅಲುಗಾಡಿಸ್ತೀವಿ. ಇಲ್ಲ ಅಂತಂದರೆ 3 ದಿನ ಇಟ್ಕೊತೀವಿ ಅಂದರೆ ಇವತ್ತೇನು ಅಲುಗಾಡಿಸಲ್ಲ. ನಾನು ಒಂದೇ ದಿನ ಇಡೋದ್ರಿಂದ ಇವತ್ತೇ ಅಲುಗಾಡಿಸ್ಬಿಡೋಣ ಅಂತಂದ್ಬಿಟ್ಟು ತಾಯಿಗೆ ಆರತಿ ಎಲ್ಲ ಆದಮೇಲೆ, ಕೆಂಪಾರತಿ ಎಲ್ಲ ಆದಮೇಲೆ
ಇದನ್ನು ಹೊರಗಡೆ ಅದು ಇಟ್ಬಿಟ್ಟು ಬರ್ತೀವಿ. ಆನಂತರ ಇದನ್ನು ತಾಯಿನ ಅಲುಗಾಡಿಸ್ತಾ ಇದ್ದೀನಿ ನೋಡಿ, ನಾವು ಈ ರೀತಿ ಅಲುಗಾಡಿಸ್ತೀವಿ. ಇವತ್ತು ನೆಕ್ಸ್ಟ್ ಡೇ ದೇವರಿಗೆ ಎಲ್ಲ ದೀಪ ಅಂಟಿಸಿ ಮತ್ತು ನೀಟಾಗಿ ಇದನ್ನೆಲ್ಲ ಎತ್ತೋಣ ಅಂತಂದ್ಬಿಟ್ಟು ಕಳಸನೆಲ್ಲ ಲಕ್ಷ್ಮಿ ಕಳಸನೆಲ್ಲ ಎತ್ತಿಟ್ಟು ನೀಟಾಗಿ ಇವತ್ತು ರೆಡಿ ಮಾಡ್ತೀವಿ. ಮನೇಲಿ ಯಾವ್ಯಾವ ಫೋಟೋಸ್ ಇದ್ವೋ ಅವನ್ನ ಇಟ್ಬಿಟ್ಟು ಮತ್ತು ಲಕ್ಷ್ಮೀನ ಇಟ್ಬಿಟ್ಟು ಇವತ್ತೆಲ್ಲ ದೇವ್ರನ್ನ ಎತ್ತಿಡೋದು. ಹಾಗಾಗಿ ಫಸ್ಟೇ ಒಂದ್ಸರಿ ಪೂಜೆ ಮಾಡಿಬಿಟ್ಟು ದೀಪ ಅಂಟಿಸ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಎಲ್ಲನೂ ಒಂದೊಂದೇ ತೆಗೆದಿಡ್ತೀವಿ. ಮನೆಯಲ್ಲಿ ದೇವ್ರನ್ನೆಲ್ಲ ಎತ್ತಾದಮೇಲೆ ಇರುವ ಶ್ರಾವಣ ಶನಿವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆ ಹತ್ರನೇ ಇದೆ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅಲ್ಲಿಗೆ ಬರ್ತೀನಿ. ಈ ರೀತಿ ಇತ್ತು ನನ್ನ ಶನಿವಾರದ ಈ ದಿನಚರಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಸಿಗುವ. ಬಾಯ್.